ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. 7ನೇ ತರಗತಿ ಗಣಿತ ಪ್ರಕಾಶ ಅಧ್ಯಾಯ 4 ಅಕ್ಷರ ಸಂಖ್ಯೆಗಳ ಉಕ್ತಿಗಳು. ಈ ಪಾಠದ ಕಂಡುಹಿಡಿಯಿರಿ ಪ್ರಶ್ನೋತ್ತರಗಳನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ನೋಡುವ. ಮೊದಲಿಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಮೊದಲನೇ ಪ್ರಶ್ನೆ, ಕಂಡುಹಿಡಿಯಿರಿ. ಸೂಕ್ತ ಬೀಜೋಕ್ತಿಗಳನ್ನು ಕಂಡುಹಿಡಿಯಬೇಕಾದ ಸಮಸ್ಯೆಗಳಿಗೆ ವಿವರಿಸಿದ ಸನ್ನಿವೇಶಗಳಲ್ಲಿನ ವಿವಿಧ ಪರಿಮಾಣಗಳ ನಡುವಿನ ಸಂಬಂಧವನ್ನು ಅರ್ಥೈಸಿಕೊಳ್ಳಲು ಮೊದಲು ಪ್ರಯತ್ನಿಸಿ. ಅಗತ್ಯವಿದ್ದಲ್ಲಿ ಅವ್ಯಕ್ತ ಪದಗಳಿಗೆ ಕೆಲವು ಬೆಲೆಗಳನ್ನು ಊಹಿಸಿ ಮತ್ತು ಸಂಬಂಧವನ್ನು ಹುಡುಕಲು ಪ್ರಯತ್ನಿಸಿ. ಮೊದಲನೇ ಪ್ರಶ್ನೆ, 1 ಪ್ಲೇಟ್ ಜೋಳದ ರೊಟ್ಟಿಯ ಬೆಲೆ ರೂ. 30 ಮತ್ತು 1 ಪ್ಲೇಟ್ ಪಲಾವ್ ಬೆಲೆ ರೂ. 20 ಆಗಿದೆ. ಒಂದು ದಿನ ಎಕ್ಸ್ ಪ್ಲೇಟ್ಗಳ ಜೋಳದ ರೊಟ್ಟಿ ಮತ್ತು ವೈ ಪ್ಲೇಟ್ಗಳ ಪಲಾವ್ಗೆ ಬೇಡಿಕೆ ಸಲ್ಲಿಸಿದರೆ ಯಾವ ಬೀಜೋಕ್ತಿಗಳು ಈ ದಿನದ ಗಳಿಗೆಯನ್ನು ರೂಪಾಯಿಗಳಲ್ಲಿ ವಿವರಿಸುತ್ತದೆ ಅಂತ ಕೇಳ್ತಿದ್ದಾರೆ. 1 ಪ್ಲೇಟ್ ಜೋಳದ ರೊಟ್ಟಿಯ ಬೆಲೆ 30 ರೂ ಅಂತ ಹೇಳಿದ್ದಾರೆ. 1 ಪ್ಲೇಟ್ ಪಲಾವ್ನ ಬೆಲೆ 20 ರೂ. ಈಗ ಎಕ್ಸ್ ಪ್ಲೇಟ್ ಜೋಳದ ರೊಟ್ಟಿಯ ಬೆಲೆ ಎಷ್ಟಾಗ್ತದೆ? 30x ಆಗ್ತದೆ. ಫಾರ್ ಎಕ್ಸಾಂಪಲ್, ಈಗ ಎಕ್ಸ್ ಪ್ಲೇಸ್ನಲ್ಲಿ ನಾವು 2 ಪ್ಲೇಟ್ ಅಂತ ತಗೊಂಡ್ರೆ 30 ರೂಪಾಯಿ 2 ಪ್ಲೇಟ್ ಅಂತ ಹೇಳಿದರೆ 60 ರೂಪಾಯಿ ಆಗ್ತದೆ ಅಲ್ವಾ. ನೆಕ್ಸ್ಟ್, ವೈ ಪ್ಲೇಟ್ ಪಲಾವ್ನ ಬೆಲೆ ಎಷ್ಟಾಗ್ತದೆ? 20 ವೈ ಆಗ್ತದೆ ಅಲ್ವಾ. ಯಾಕಂದರೆ 1 ಪ್ಲೇಟ್ ಪಲಾವ್ನ ಬೆಲೆ 20 ರೂಪಾಯಿ, ವೈ ಪ್ಲೇಟ್ ಪಲಾವ್ನ ಬೆಲೆ ಎಷ್ಟಾಗ್ತದೆ ಅಂತ ಹೇಳಿದರೆ 20 ರೂ. ಇಲ್ಲಿ ವೈ ಪ್ಲೇಟ್ ಅಂತ ಹೇಳಿದರೆ ವೈನ ಪ್ಲೇಸಲ್ಲಿ ನಾವೀಗ 3 ಅಂತ ತಗೊಂಡ್ರೆ ಎಷ್ಟಾಗ್ತದೆ? 20 × 3 ಅಂತ ಹೇಳಿದರೆ 60 ಆಗ್ತದೆ. ಈ ದಿನದ ಗಳಿಕೆಯನ್ನು ವಿವರಿಸುವ ಬೀಜೋಕ್ತಿ ಯಾವುದರಲ್ಲಿ? 30x + 20y. ನೆಕ್ಸ್ಟ್, ಎರಡನೇ ಪ್ರಶ್ನೆ, ಸ್ವಾತಂತ್ರ್ಯದ ದಿನ ಪುಷ್ಪಿತ 2 ವಿಧದ ಹೂವುಗಳನ್ನು ಮಾರುತ್ತಾಳೆ. ಸಂಪಿಗೆ ಮತ್ತು ಚೆಂಡು ಹೂ. ಪಿ ಗ್ರಾಹಕರು ಸಂಪಿಗೆಯನ್ನು ಮಾತ್ರ ಹಾಗೂ ಕ್ಯೂ ಗ್ರಾಹಕರು ಚೆಂಡು ಹೂಗಳನ್ನು ಮಾತ್ರ ಕೊಂಡುಕೊಂಡರು ಮತ್ತು ಆರ್ ಗ್ರಾಹಕರು ಎರಡನ್ನೂ ಕೊಂಡುಕೊಂಡರು. ಅದೇ ದಿನ ಅವಳು ಪ್ರತಿ ಗ್ರಾಹಕರಿಗೂ ಒಂದು ಪುಟ್ಟ ರಾಷ್ಟ್ರಧ್ವಜವನ್ನು ನೀಡಿದಳು. ಅವಳು ಆ ದಿನ ಗ್ರಾಹಕರಿಗೆ ಎಷ್ಟು ಧ್ವಜಗಳನ್ನು ಕೊಟ್ಟಳು? ಸಂಪಿಗೆ ಹೂ ಕೊಂಡ ಗ್ರಾಹಕರು ಎಷ್ಟು? ಪಿ ಗ್ರಾಹಕರು. ಚೆಂಡು ಹೂವುಗಳನ್ನು ಕೊಂಡ ಗ್ರಾಹಕರೆಷ್ಟು? ಕ್ಯೂ ಗ್ರಾಹಕರು. ಎರಡೂ ಹೂವುಗಳನ್ನು ಕೊಂಡ ಗ್ರಾಹಕರೆಷ್ಟಂತೆ? ಆರ್ ಗ್ರಾಹಕರು. ಪುಷ್ಪಿತ ಪ್ರತಿ ಗ್ರಾಹಕರಿಗೆ ಒಂದು ರಾಷ್ಟ್ರಧ್ವಜವನ್ನು ಕೊಡ್ತಾಳೆ. ಆದ್ದರಿಂದ ಒಟ್ಟು ಧ್ವಜಗಳೆಷ್ಟಾಗ್ತದೆ? ಸಂಪಿಗೆ ಹೂ ಕೊಂಡ ಗ್ರಾಹಕರು ಪಿ ಪ್ಲಸ್ ಚೆಂಡು ಹೂ ಕೊಂಡ ಗ್ರಾಹಕರು ಕ್ಯೂ ಪ್ಲಸ್ ಎರಡೂ ಹೂವುಗಳನ್ನು ಕೊಂಡ ಗ್ರಾಹಕರು ಆರ್. ಎಲ್ಲರಿಗೂ ಒಂದೊಂದು ರಾಷ್ಟ್ರಧ್ವಜವನ್ನು ಕೊಡ್ತಾಳೆ. ಈ ಸನ್ನಿವೇಶವನ್ನು ವಿವರಿಸುವ ಬೀಜೋಕ್ತಿ ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್. ಉತ್ತರ ಎ, ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್. ನೆಕ್ಸ್ಟ್, ಮೂರನೇ ಪ್ರಶ್ನೆ, ಒಂದು ಬಸವನ ಹುಳು ಆಳವಾದ ಬಾವಿಯ ಗೋಡೆಯನ್ನು ಹತ್ತಲು ಪ್ರಯತ್ನಿಸುತ್ತಿದೆ. ಹಗಲಿನಲ್ಲಿ ಯು ಸೆಂಟಿಮೀಟರ್ನಷ್ಟು ಏರುತ್ತದೆ ಹಾಗೂ ರಾತ್ರಿಯಲ್ಲಿ ಡಿ ಸೆಂಟಿಮೀಟರ್ನಷ್ಟು ಜಾರುತ್ತದೆ. ಇದು 10 ಹಗಲುಗಳು ಮತ್ತು 10 ರಾತ್ರಿಗಳವರೆಗೆ ನಡೆಯುತ್ತದೆ. ಅದರಲ್ಲಿ ಎ ಪ್ರಶ್ನೆ, ಬಸವನ ಹುಳು ತನ್ನ ಆರಂಭಿಕ ಸ್ಥಾನದಿಂದ ಎಷ್ಟು ದೂರದಲ್ಲಿದೆ ಎಂಬುದಕ್ಕೆ ಒಂದು ಬೀಜೋಕ್ತಿಯನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಬಸವನ ಹುಳು ಒಂದು ಗೋಡೆಯನ್ನು ಹತ್ತಲು ಪ್ರಯತ್ನಿಸುತ್ತದೆ. ಅದು ಹಗಲಿನಲ್ಲಿ ಯು ಸೆಂಟಿಮೀಟರ್ ಹತ್ತಂತೆ ಮತ್ತು ರಾತ್ರಿಯಲ್ಲಿ ಡಿ ಸೆಂಟಿಮೀಟರ್ನಷ್ಟು ಕೆಳಗೆ ಜಾರ್ತದಂತೆ. ಬಸವನ ಹುಳು ಹಗಲಿನಲ್ಲಿ ಏರುವುದು ಎಷ್ಟು? ಯು ಸೆಂಟಿಮೀಟರ್ ಮತ್ತು ರಾತ್ರಿಯಲ್ಲಿ ಜಾರುವುದು ಡಿ ಸೆಂಟಿಮೀಟರ್. ಈ ಸನ್ನಿವೇಶ 10 ಹಗಲುಗಳು ಮತ್ತು 10 ರಾತ್ರಿಗಳವರೆಗೆ ನಡೆಯುತ್ತದೆ. 1 ಹಗಲು ಮತ್ತು 1 ರಾತ್ರಿಯಲ್ಲಿ ಚಲಿಸಿದ ದೂರ ಎಷ್ಟಾಗ್ತದೆ? ಯು ಸೆಂಟಿಮೀಟರ್ ಏರಿ ಮತ್ತೆ ಡಿ ಸೆಂಟಿಮೀಟರ್ ಜಾರ್ತದೆ ಅಂತ ಹೇಳಿದರೆ ಯು ಮೈನಸ್ ಡಿ ಸೆಂಟಿಮೀಟರ್ ಆಗ್ತದೆ. 10 ಹಗಲು ಮತ್ತು 10 ರಾತ್ರಿಯಲ್ಲಿ ಚಲಿಸಿದ ಒಟ್ಟು ದೂರ ಎಷ್ಟಾಗ್ತದೆ? 10 × ಯು ಮೈನಸ್ ಡಿ ಸೆಂಟಿಮೀಟರ್. ಮಲ್ಟಿಪ್ಲಿಕೇಶನ್ ಮಾಡಿದರೆ 10 ಯು ಮೈನಸ್ 10 ಡಿ ಸೆಂಟಿಮೀಟರ್. ಆದ್ದರಿಂದ ಬೀಜೋಕ್ತಿ ಏನು? 10 ಯು ಮೈನಸ್ 10 ಡಿ. ನೆಕ್ಸ್ಟ್, ಅದರಲ್ಲಿ ಬಿ ಪ್ರಶ್ನೆ, ಡಿ ಗ್ರೇಟರ್ ದ್ಯಾನ್ ಯು ಆದರೆ ಬಸವನ ಹುಳುವಿನ ಚಲನೆಯ ಬಗ್ಗೆ ನಾವು ಏನನ್ನ ಹೇಳಬಹುದು? ಹಗಲಿನಲ್ಲಿ ಏರುವುದಕ್ಕಿಂತ ರಾತ್ರಿಯಲ್ಲಿ ಜಾರುವುದೇ ಹೆಚ್ಚಾದರೆ ಬಸವನ ಹುಳು ಈ ಚಲನೆಯ ಬಗ್ಗೆ ನಾವು ಏನನ್ನ ಹೇಳಬಹುದು ಅಂತ ಕೇಳ್ತಿದ್ದಾರೆ. ರಾತ್ರಿಯಲ್ಲಿ ಜಾರುವ ದೂರವು ಹಗಲಿನಲ್ಲಿ ಏರುವ ದೂರಕ್ಕಿಂತ ಹೆಚ್ಚು. ಆದ್ದರಿಂದ ಪ್ರತಿ ಹಗಲು ಪ್ರತಿ ರಾತ್ರಿಯ ಚಲನೆಯ ನಂತರ ಬಸವನ ಹುಳು ಕೆಳಗೆ ಜಾರುತ್ತದೆ. ಅದಕ್ಕೆ ಗೋಡೆಯನ್ನು ಏರಲು ಸಾಧ್ಯವಿಲ್ಲ ಅಲ್ವಾ. ನೆಕ್ಸ್ಟ್, 4ನೇ ಪ್ರಶ್ನೆ, ರಾಧಾ ಸೈಕಲ್ ರೇಸ್ಗೆ ತಯಾರಾಗುತ್ತಿದ್ದು ಪ್ರತಿದಿನ ಅಭ್ಯಾಸ ನಡೆಸುತ್ತಿದ್ದಾಳೆ. ಮೊದಲನೇ ವಾರ ಅವಳು ಪ್ರತಿದಿನ 5 ಕಿಲೋಮೀಟರ್ ಸೈಕಲ್ ಸವಾರಿ ಮಾಡುತ್ತಾಳೆ. ಪ್ರತಿ ವಾರ ಅವಳು ದೈನಂದಿನ ದೂರವನ್ನು Z ಕಿಲೋಮೀಟರ್ನಷ್ಟು ಹೆಚ್ಚಿಸುತ್ತಾಳೆ. ರಾಧಾ 3 ವಾರಗಳ ನಂತರ ಎಷ್ಟು ಕಿಲೋಮೀಟರ್ ಸೈಕಲ್ ಸವಾರಿ ಮಾಡಿರುತ್ತಿದ್ದಳು? ಮೊದಲನೇ ವಾರ
ಪ್ರತಿದಿನ ರಾಧಾ ಸೈಕಲ್ ಸವಾರಿ ಮಾಡುವ ದೂರ ಎಷ್ಟು? 5 ಕಿಲೋಮೀಟರ್. ಮೊದಲನೇ ವಾರದಲ್ಲಿ ಸವಾರಿ ಮಾಡಿದ ದೂರ ಎಷ್ಟಾಗ್ತದೆ? ಒಂದು ವಾರಕ್ಕೆ 7 ದಿನ ಅಂತ ಹೇಳಿದರೆ 5 ಕಿಲೋಮೀಟರ್ ಸವಾರಿ ಮಾಡಿದರೆ 35 ಕಿಲೋಮೀಟರ್ ಮೊದಲನೇ ವಾರದಲ್ಲಿ ಸೈಕಲ್ ಸವಾರಿಯನ್ನು ಮಾಡ್ತಾಳೆ. ನೆಕ್ಸ್ಟ್ ಎರಡನೇ ವಾರದಲ್ಲಿ ಸೈಕಲ್ ಸವಾರಿಯನ್ನು Z ಕಿಲೋಮೀಟರ್ನಷ್ಟು ಹೆಚ್ಚಿಸುತ್ತಾಳೆ ಅಲ್ವಾ. ಅವಳು ಪ್ರತಿ ವಾರನೂ Z ಕಿಲೋಮೀಟರ್ನಷ್ಟು ಹೆಚ್ಚಿಸ್ತಾ ಹೋಗ್ತಾಳೆ. ಎರಡನೇ ವಾರ Z ಕಿಲೋಮೀಟರ್ ಹೆಚ್ಚಿಸ್ತಾಳೆ ಅಂತ ಹೇಳಿದರೆ ಎರಡನೇ ವಾರದಲ್ಲಿ ಪ್ರತಿದಿನ ಸೈಕಲ್ ಸವಾರಿ ಮಾಡಿದ ದೂರ 5 + Z ಕಿಲೋಮೀಟರ್ ಆಗ್ತದೆ. 5 ಕಿಲೋಮೀಟರ್ ಡೈಲಿ ಹೋಗ್ತಾಳೆ. ಎರಡನೇ ವಾರದಲ್ಲಿ Z ಕಿಲೋಮೀಟರ್ ಹೆಚ್ಚಿಸ್ತಾಳೆ ಅಂತ ಹೇಳಿದರೆ 5 + Z ಕಿಲೋಮೀಟರ್ ಆಗ್ತದೆ. ಎರಡನೇ ವಾರದಲ್ಲಿ ಸವಾರಿ ಮಾಡಿದ ಒಟ್ಟು ದೂರ ಎಷ್ಟಾಗ್ತದೆ? ಎರಡನೇ ವಾರದಲ್ಲಿ 7 × 5 + Z 7 5 35 + 7 Z ಕಿಲೋಮೀಟರ್ ಆಗ್ತದೆ. ಮೂರನೇ ವಾರದಲ್ಲಿ ಮತ್ತೆ ಅವಳು Z ಕಿಲೋಮೀಟರ್ ಹೆಚ್ಚಿಸ್ತಾಳೆ. ಈಗ ಎರಡನೇ ವಾರದಲ್ಲಿ 5 + Z ಕಿಲೋಮೀಟರ್ ಆಗಿದೆ. ಮೂರನೇ ವಾರದಲ್ಲಿ ಮತ್ತೆ Z ಕಿಲೋಮೀಟರ್ ಹೆಚ್ಚಿಸ್ತಾಳೆ ಅಂತ ಹೇಳಿದರೆ 5 + Z ಕಿಲೋಮೀಟರ್ ಆಗ್ತದೆ. 5 + 2 Z ಆಗ್ತದೆ. ಮೂರನೇ ವಾರದಲ್ಲಿ ಸವಾರಿ ಮಾಡಿದ ಒಟ್ಟು ದೂರ ಎಷ್ಟಾಗ್ತದೆ? 7 × 5 + 2 Z ಅಲ್ವಾ. ವಾರಕ್ಕೆ 7 ದಿನ, ಆದ್ದರಿಂದ 7 × 5 + 2 Z ಆಗ್ತದೆ. 7 5 35 + 14 Z ಆಗ್ತದೆ. ಆದ್ದರಿಂದ ರಾಧಾ 3 ವಾರಗಳ ನಂತರ ಸವಾರಿ ಮಾಡಿದ ಒಟ್ಟು ದೂರ ಅಂತ ಹೇಳಿದರೆ ಈ 3 ವಾರಗಳನ್ನು ಸಹ ಸೇರಿಸಬೇಕು. 35 ಪ್ಲಸ್ ಎರಡನೇ ವಾರದಲ್ಲಿ ಎಷ್ಟು? 35 + 7 Z ಪ್ಲಸ್ ಮೂರನೇ ವಾರದಲ್ಲಿ 35 + 14 Z. 35 + 35 + 35 ಈ ಕಡೆ Z ಇರುವುದು 7 Z + 14 Z ಅಂತ ಹೇಳಿದರೆ 105 + 21 Z. ಬೀಜೋಕ್ತಿ ಏನಾಗ್ತದೆ ಅಂತ ಹೇಳಿದರೆ 21 Z + 105 ಆಗ್ತದೆ. ನೆಕ್ಸ್ಟ್ ಮುಂದಿನ ಚಿತ್ರದಲ್ಲಿ ಬೀಜೋಕ್ತಿ W+2 ಒಂದು ಪಥದಲ್ಲಿ ಹೇಗೆ 4W + 20 ಆಗುತ್ತದೆ ಎಂಬುದನ್ನು ಗಮನಿಸಿ. ಉಳಿದ ಪಥಗಳಲ್ಲಿ ಬಿಟ್ಟು ಹೋದ ಜಾಗಗಳನ್ನು ತುಂಬಿ. ಅಂಡಾಕಾರಗಳು ಬೀಜೋಕ್ತಿಗಳನ್ನು ಹಾಗೂ ಬಾಕ್ಸ್ಗಳು ಕ್ರಿಯೆಗಳನ್ನು ಹೊಂದಿರುತ್ತವೆ ಅಂತ ಹೇಳಿದ್ದಾರೆ ಇಲ್ಲಿ. ಆಯಿತಾ. ಇಲ್ಲಿ ಮಧ್ಯದ ಬೀಜೋಕ್ತಿ ಏನಿದೆ? W+2 ಇದೆ. ಮೇಲ್ಗಡೆ ಬಲಭಾಗದಲ್ಲಿ +3 ಅವರೇ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. W+2 + 3 ಅಂತ ಹೇಳಿದರೆ W+5 ಆಗ್ತದೆ. ನೆಕ್ಸ್ಟ್ W+5 × 4 ಅಂತ ಹೇಳಿದರೆ ಎಷ್ಟಾಗ್ತದಂತೆ? 4W + 20 ಆಗ್ತದೆ. ನೆಕ್ಸ್ಟ್ ಮೇಲ್ಗಡೆ ಎಡಭಾಗದಲ್ಲಿ W+2 -5 ಅಂತ ಹೇಳಿದರೆ 2 - 5 ಅಂತ ಹೇಳಿದರೆ -3 ಆಗ್ತದೆ. W+3 ಆಗ್ತದೆ. ನೆಕ್ಸ್ಟ್ W - 3 × 3 ಅಂತ ಹೇಳಿದರೆ 3W - 9 ಆಗ್ತದೆ ಅಲ್ವಾ. ನೆಕ್ಸ್ಟ್ ಕೆಳಗಡೆ ಎಡಭಾಗದಲ್ಲಿ W+2 -8 ಅಂತ ಹೇಳಿದರೆ W - 6 ಆಗ್ತದೆ. 2ರಲ್ಲಿ 8 ಕಳೆದ್ರೆ 6 ಅಲ್ವಾ. W - 6 ಆಗ್ತದೆ. ನೆಕ್ಸ್ಟ್ W - 6 -4 ಕೊಟ್ಟಿದ್ದಾರೆ ಅಲ್ಲಿ. W - 6 -4 ಅಂತ ಹೇಳಿದರೆ ಎರಡೂ ಸಹ ಮೈನಸ್ ಚಿಹ್ನೆ ಇದೆ. ಸಂಖ್ಯೆಗಳನ್ನು ಕೂಡಿಸಿ ಮೈನಸ್ ಚಿಹ್ನೆಯನ್ನು ಇಡಬೇಕು. W - 10 ಆಗ್ತದೆ. ನೆಕ್ಸ್ಟ್ ಕೆಳಗಡೆ ಬಲಭಾಗದಲ್ಲಿ W+2 ಮಧ್ಯದ ಬೀಜೋಕ್ತಿ +3 ಅಂತ ಹೇಳಿದರೆ W+5 ಆಗ್ತದೆ. ನೆಕ್ಸ್ಟ್ W+5 × 4 ಅಂತ ಹೇಳಿದರೆ 4W + 20 ಆಗ್ತದೆ. ಮೇ ಬಿ ಅಲ್ಲಿ ಪ್ರಿಂಟಿಂಗ್ ಮಿಸ್ಟೇಕ್ ಇರಬಹುದು. 3W - 6 ಅಂತ ಕೊಟ್ಟಿದ್ದಾರೆ, ಅದು ರಾಂಗ್ ಇರಬಹುದು. 4W + 20 ಆಗ್ತದೆ ಅಲ್ವಾ. ನೆಕ್ಸ್ಟ್ 6ನೇ ಪ್ರಶ್ನೆ. ಒಂದು ಸ್ಥಳೀಯ ರೈಲು ಯಹಾಪುರ್ನಿಂದ ವಹಾಪುರ್ವರೆಗಿನ ದಾರಿಯಲ್ಲಿದ್ದ ಸಮಾನ ಅಂತರದಲ್ಲಿರುವ 3 ನಿಲ್ದಾಣಗಳಲ್ಲಿ ನಿಲ್ಲುತ್ತದೆ. 3 ನಿಲ್ದಾಣಗಳಲ್ಲಿ ನಿಲುಗಡೆಯಾಗುತ್ತದೆ. ಒಂದು ನಿಲ್ದಾಣದಿಂದ ಇನ್ನೊಂದು ನಿಲ್ದಾಣಕ್ಕೆ ಪ್ರಯಾಣಿಸಲು ತೆಗೆದುಕೊಳ್ಳುವ ಸಮಯ ನಿಮಿಷಗಳಲ್ಲಿ ಒಂದೇ ಆಗಿರುತ್ತದೆ ಹಾಗೂ ಅದನ್ನು T ಯಿಂದ ಸೂಚಿಸಲಾಗುತ್ತದೆ. 3 ನಿಲ್ದಾಣಗಳಲ್ಲಿ ರೈಲು ತಲಾ 2 ನಿಮಿಷ ನಿಲ್ಲುತ್ತದೆ. ಎ ಪ್ರಶ್ನೆ. T = 4 ಆದರೆ ಯಹಾಪುರ್ನಿಂದ ವಹಾಪುರ್ವರೆಗೆ ಪ್ರಯಾಣಿಸಲು ತೆಗೆದುಕೊಳ್ಳುವ ಸಮಯ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಅಲ್ವಾ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದು ರೈಲು ಯಹಾಪುರ್ನಿಂದ ವಹಾಪುರಕ್ಕೆ ಹೋಗ್ತಾ ಇದೆ. ಆ ಪ್ರಯಾಣದ ಮಧ್ಯೆ ಅದಕ್ಕೆ 3 ಸ್ಟಾಪ್ಗಳು ಬರ್ತದೆ ಅಲ್ವಾ. ಒಂದು ಸ್ಟಾಪ್ನಿಂದ ಮತ್ತೊಂದು ಸ್ಟಾಪ್ಗಿರುವ
ಸಮಯ ಎಷ್ಟಂತ ಹೇಳ್ತಿದ್ದಾರೆ ಅಂತ ಹೇಳಿದರೆ ಟಿ ನಿಮಿಷ. 3 ಸ್ಟಾಪ್ಗಳಲ್ಲಿ ಸಹ 2 ನಿಮಿಷ ನಿಂತ್ಕೊಳ್ತದೆ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಒಂದು ರೇಖಾಚಿತ್ರವನ್ನು ಮೊದಲು ಬಿಡಿಸುವ. ಹೀಗೆ ಯಹಾಪುರ್ ವಹಾಪುರ್ ಮತ್ತು ಮಧ್ಯ 3 ಸ್ಟಾಪ್ ಬರ್ತದೆ ಅಲ್ವಾ. ನೆಕ್ಸ್ಟ್ ಯಹಾಪುರ್ನಿಂದ ವಹಾಪುರ್ ತನಕ 3 ಸ್ಟಾಪ್ ಆಗಿದೆ ಅಲ್ವಾ. 1 2 ಸ್ಟಾಪ್, ಇಲ್ಲಿ 3 ಸ್ಟಾಪ್ ಆಗಿದೆ. ನೆಕ್ಸ್ಟ್ ಒಂದು ನಿಲ್ದಾಣದಿಂದ ಇನ್ನೊಂದು ನಿಲ್ದಾಣಕ್ಕೆ ಪ್ರಯಾಣಿಸಲು ತೆಗೆದುಕೊಳ್ಳುವ ಸಮಯ ಒಂದೇ ಆಗಿರುತ್ತದೆ ಮತ್ತು ಅದನ್ನು ಟಿ ಇಂದ ಸೂಚಿಸಲಾಗುತ್ತದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಟಿ ಟಿ ಇಲ್ಲೊಂದು ಟಿ ಮತ್ತು ಟಿ ಅಲ್ವಾ. ನೆಕ್ಸ್ಟ್ ಟಿ = 4 ಆದಾಗ ಯಹಾಪುರ್ನಿಂದ ವಹಾಪುರ್ವರೆಗೆ ಪ್ರಯಾಣಿಸಲು ತೆಗೆದುಕೊಳ್ಳುವ ಸಮಯ ಅಂತ ಕೇಳ್ತಾ ಇದ್ದಾರೆ. ಮೊದಲಿಗೆ ಈ ರೇಖಾಚಿತ್ರದಲ್ಲಿ ಎಷ್ಟು ಟಿ ಇದೆ? ಟಿ 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 ಒಟ್ಟು 4 ಟಿ ಇದೆ. 4 ಟಿ ಮತ್ತು 2 ನಿಮಿಷ 2 ನಿಮಿಷ 2 ನಿಮಿಷ ಅಂತ ಹೇಳಿದರೆ 4 ಟಿ ಪ್ಲಸ್ 2 × 3 ಆಗ್ತದೆ. ಟಿ = 4 ಅಂತ ಹೇಳಿದ್ದಾರೆ. ಈ 4 ಟಿ ಇದೆಯಲ್ಲ, ಈ ಟಿ ಪ್ಲೇಸಲ್ಲಿ 4 ಹಾಕಿದಾಗ 4 × 4 ಪ್ಲಸ್ 2 3 6 ಆಗ್ತದೆ. ಎಷ್ಟು? 16 ಪ್ಲಸ್ 6 22 ನಿಮಿಷ ಆಗ್ತದೆ. ಇದನ್ನು ವಿವರಿಸುವ ಬೀಜೋಕ್ತಿ ಯಾವುದು ಅಂತ ಹೇಳಿದರೆ, ಯಹಾಪುರ್ನಿಂದ ವಹಾಪುರ್ವರೆಗೆ ಪ್ರಯಾಣಿಸಲು ತೆಗೆದುಕೊಳ್ಳುವ ಸಮಯಕ್ಕೆ ಬೀಜೋಕ್ತಿ ಯಾವುದು ಅಂತ ಕೇಳ್ತಿದ್ದಾರೆ. ಸನ್ನಿವೇಶವನ್ನು ದೃಶ್ಯೀಕರಿಸಲು ಒಂದು ಕಚ್ಚಾ ಚಿತ್ರವನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ನಾವು ಆಲ್ರೆಡಿ ಬಿಡಿಸಿದ್ದೀವಿ. ಆದ್ದರಿಂದ ಬೀಜೋಕ್ತಿ ಏನಾಗ್ತದೆ ಅಂತ ಹೇಳಿದರೆ 4t + 6 ಆಗ್ತದೆ. 4t + 6 ಅಂತ ಹೇಳಿದ್ರೆ 2 3 6 ಆಗ್ತದೆ. ಇನ್ನೊಂದು ಸಲ ನೋಡುವ. ಯಹಾಪುರ್ನಿಂದ ವಹಾಪುರ್ ತನಕ 3 ಸ್ಟಾಪ್ ಬರ್ತದೆ. 3 ಸ್ಟಾಪ್ಗಳಲ್ಲಿ ರೈಲು 2 ನಿಮಿಷ ನಿಲ್ತದೆ. ಮತ್ತು ಒಂದು ಸ್ಟಾಪ್ನಿಂದ ಮತ್ತೊಂದು ಸ್ಟಾಪ್ಗೆ ಟಿ ನಿಮಿಷ ತೆಗೆದುಕೊಳ್ತದಂತೆ. ಒಟ್ಟು 4 ಟಿ ಆಗ್ತದೆ. 2 ನಿಮಿಷ 2 ನಿಮಿಷ 2 ನಿಮಿಷ ಅಂತ ಹೇಳಿದ್ರೆ 3 ಸ್ಟಾಪಲ್ಲಿ 2 ನಿಮಿಷ ನಿಲ್ಲಿಸಿದರೆ 6 ನಿಮಿಷ ಆಗ್ತದೆ. ಮತ್ತು ಟಿ = 4 ಆದಾಗ ಎಷ್ಟಾಗ್ತದೆ ಅಂತ ಅವರೇ ಕೇಳಿದ್ದಾರೆ. ಆದ್ದರಿಂದ 4t + 2 × 3 ಅಂತ ಹೇಳಿದರೆ ಟೋಟಲ್ 22 ನಿಮಿಷ ಆಗ್ತದೆ ಅಲ್ವಾ. ನೆಕ್ಸ್ಟ್ 7ನೇ ಪ್ರಶ್ನೆ. ಮುಂದಿನ ಬೀಜೋಕ್ತಿಗಳನ್ನು ಸರಳೀಕರಿಸಿ. ಅದರಲ್ಲಿ ಎ ಕ್ವಶನ್ 3a + 9b - 6 + 8a - 4b - 7a + 16. ಇದರಲ್ಲಿ ಸಜಾತಿಯ ಪದಗಳನ್ನು ಒಂದು ಕಡೆ ಬರ್ಕೊಳ್ಳುವ ಅಂತ ಹೇಳಿದರೆ, ಎ ಇರೋದನ್ನೆಲ್ಲ ಒಂದು ಕಡೆ, ಬಿ ಇರೋದನ್ನೆಲ್ಲ ಒಂದು ಕಡೆ, ಆ ಥರ ಬರ್ಕೊಳ್ಳುವ ಆಯಿತಾ. 3a ಪ್ಲಸ್ ಇಲ್ಲಿ 8a ಮೈನಸ್ 7a ಇದನ್ನು ಒಂದು ಕಡೆ ಬರ್ಕೊಳ್ಳುವ. ಪ್ಲಸ್ 9b ಮೈನಸ್ 4b ಮತ್ತು ಸಂಖ್ಯೆಗಳು -6 ಪ್ಲಸ್ 16 ಎಷ್ಟಾಗ್ತದೆ? 3a + 8a - 7a ಅಂತ ಹೇಳಿದರೆ 3a + 8a - 7a ಅಂತ ಹೇಳಿದರೆ 8a + 3a ಎಷ್ಟು? 11a ಆಗ್ತದೆ. 11a - 7a ಅಂತ ಹೇಳಿದರೆ 4a ಆಗ್ತದೆ. ನೆಕ್ಸ್ಟ್ 9b - 4b ಅಂತ ಹೇಳಿದರೆ ಪ್ಲಸ್ 5b ಆಗ್ತದೆ. -6 + 10 ಅಂತ ಹೇಳಿದರೆ ಕಳಿಬೇಕು, ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಇಡಬೇಕು, ಪ್ಲಸ್ 16 ಆಗ್ತದೆ. ಆದ್ದರಿಂದ ಉತ್ತರ 4a + 5b + 10. ನೆಕ್ಸ್ಟ್ ಬಿ ಕ್ವಶನ್ 3 × 3a - 3b - 8a - 4b - 16. 3 × 3a - 3b ಅಂತ ಹೇಳಿದರೆ 3ರಿಂದ ಗುಣಿಸಿದಾಗ 3 × 3a ಅಂತ ಹೇಳಿದರೆ 9a ಆಗ್ತದೆ. 3 × 3b - 3b ಅಂತ ಹೇಳಿದರೆ -9b ಆಗ್ತದೆ. ನೆಕ್ಸ್ಟ್ ಇಲ್ಲಿ ಹಾಗೆ ಬರ್ಕೊಳ್ಳುವ. -8a - 4b - 16. ನೆಕ್ಸ್ಟ್ ಸಜಾತಿಯ ಪದಗಳನ್ನು ಒಂದು ಕಡೆ ಸೇರಿಸುವ. 9a - 8a. ನೆಕ್ಸ್ಟ್ 9ಕ್ಕೆ ಮೈನಸ್ ಇದೆ, ಆದ್ದರಿಂದ ಮೈನಸನ್ನು ಹೊರಗಡೆ ಇಟ್ಟಿದ್ದೀವಿ. ಇಲ್ಲಿ ಒಳಗಡೆ ಹಾಗೆ ಬರಿಬೋದು 9b. ಇಲ್ಲಿ ಮೈನಸನ್ನು ಹೊರಗಡೆ ಇಟ್ಟಿದ್ದೀವಿ. ಇಲ್ಲಿ ಮೇಲ್ಗಡೆ -4b ಇದೆ, ಮೈನಸನ್ನು ಹೊರಗಡೆ ಇಟ್ಟಿದ್ದೀವಿ. ಆದ್ದರಿಂದ ಇಲ್ಲಿ +4b ಅಂತ ಬರೆಯಿರಿ. -16. 9a - 8a ಅಂತ ಹೇಳಿದರೆ a ಆಗ್ತದೆ. -9b + 4b ಅಂತ ಹೇಳಿದರೆ 13b ಆಗ್ತದೆ. -16. ನೆಕ್ಸ್ಟ್ ಸಿ ಕ್ವಶನ್ 2 × 2x - 3 + 8x + 12. 2 × 2x ಅಂತ ಹೇಳಿದರೆ 4x - 2 × 3 ಅಂತ ಹೇಳಿದರೆ 6, 4x - 6 + 8x + 12. 4x
ಪ್ಲಸ್ 8x ಇದೆರಡು ಒಂದೇ ಜಾತಿಯ ಪದಗಳು. -6 + 12 4x + 8x ಅಂತ ಹೇಳಿದರೆ 12x. -6 + 12 ಅಂತ ಹೇಳಿದರೆ ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆಯನ್ನು ಕಳೆದು ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನು ಇಡಬೇಕು. +6 ಬರ್ತದೆ ಅಲ್ವಾ. ಆದ್ದರಿಂದ ಎಷ್ಟಾಗ್ತದೆ 12x + 6 ಬರ್ತದೆ. ನೆಕ್ಸ್ಟ್ ಡಿ ಕ್ವಶನ್ 8x - 2x - 3 + 12. ಮೊದಲಿಗೆ ಇಲ್ಲಿ ಬ್ರಾಕೆಟನ್ನು ತೆಗೆಯುವ. 8x - 2x ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ, +3 + 12. ನೆಕ್ಸ್ಟ್ 8x - 2x ಅಂತ ಹೇಳಿದರೆ 6x ಆಗ್ತದೆ, +3 + 12 ಅಂತ ಹೇಳಿದರೆ 15 ಆಗ್ತದೆ. ನೆಕ್ಸ್ಟ್ ಈ ಕ್ವಶನ್ 8h - 5 + 7h + 9. 8h ಇಲ್ಲಿ ಬ್ರಾಕೆಟನ್ನು ತೆಗೆದ್ರೆ -5 ಮೈನಸ್ ಇಂಟು ಪ್ಲಸ್ ಮೈನಸ್ -7h + 9. 8h -7h ಅಂತ ಹೇಳಿದರೆ 1h, ಇದನ್ನ h ಅಂತ ಬರಿಬೋದು. -5 + -5 + 9 ಅಂತ ಹೇಳಿದರೆ +4. ನೆಕ್ಸ್ಟ್ ಎಫ್ ಕ್ವಶನ್ 23 + 4 ಇಂಟು 6m - 3n -8n - 3m - 18. 23 + 4ರಿಂದ ಅದಕ್ಕೆ ಗುಣಿಸಿದಾಗ 4 × 6m ಅಂತ ಹೇಳಿದರೆ 6 × 4 = 24m ಮೈನಸ್ ಚಿಹ್ನೆ ಇದೆ, ಪ್ಲಸ್ ಇಂಟು ಮೈನಸ್ 4 × 3 = 12 12n ಇಲ್ಲಿ ಹಾಗೆ ಬರ್ಕೊಳ್ಳುವ. -8n - 3n - 18. ನೆಕ್ಸ್ಟ್ ಸಜಾತಿಯ ಪದಗಳನ್ನೆಲ್ಲ ಒಟ್ಟಿಗೆ ಬರ್ಕೊಳ್ಳುವ. 24m - 3m -12n - 8n ಪ್ಲಸ್ 23 - 18. 24m - 3m ಅಂತ ಹೇಳಿದರೆ 21m -12n - 8n ಅಂತ ಹೇಳಿದರೆ ಎರಡೂ ಸಹ ಮೈನಸ್ ಚಿಹ್ನೆ ಇದೆ, ಎರಡನ್ನು ಸಹ ಸೇರಿಸಿ ಮೈನಸ್ ಚಿಹ್ನೆಯನ್ನು ಇಡಬೇಕು. -20n ಪ್ಲಸ್ 23 - 18 ಅಂತ ಹೇಳಿದರೆ 5 ಆಗ್ತದೆ, +5. ಆದ್ದರಿಂದ ಉತ್ತರ 21m - 20n + 5. ನೆಕ್ಸ್ಟ್ 8ನೇ ಪ್ರಶ್ನೆ, ಮುಂದೆ ನೀಡಿರುವ ಬೀಜೋಕ್ತಿಗಳನ್ನು ಕೂಡಿ. ಇದನ್ನು ಕೂಡಿಸಬೇಕು. 4D - 7C + 9 ಮತ್ತು 8C - 11 + 9D. ಇದನ್ನು ಹೀಗೆ ಬರ್ಕೊಳ್ಳುವ. 4D - 7C + 9 ಕೂಡಿಸಬೇಕು, ಅದರಿಂದ ಪ್ಲಸ್ ಚಿಹ್ನೆ, ಪ್ಲಸ್ 8C - 11 + 9D. 4D - 7C + 9 + 8C ಪ್ಲಸ್ ಇಂಟು ಮೈನಸ್ -11 + 9D ಎಷ್ಟಾಗ್ತದೆ 4D. ಇಲ್ಲಿ ಸಜಾತಿಯ ಪದಗಳನ್ನೆಲ್ಲ ಒಟ್ಟಿಗೆ ಬರ್ಕೊಳ್ಳುವ. 4D + 9D - 7C + 8C + 9 - 11. 4D + 9D ಅಂತ ಹೇಳಿದರೆ 13D - 7C + 8C ಅಂತ ಹೇಳಿದರೆ +1C ಅಂತ ಹೇಳಿದರೆ C +9 - 11 ಅಂತ ಹೇಳಿದರೆ -2 ಆಗ್ತದೆ. 9ರಲ್ಲಿ 11ನ್ನು ಕಳೆದರೆ -2 ಬರ್ತದೆ ಅಲ್ವಾ. ನೆಕ್ಸ್ಟ್ ಬಿ ಕ್ವಶನ್ -6f + 19 - 8s ಮತ್ತು -23 + 13f + 12s. ಇಲ್ಲಿ -6f + 19 - 8s ಪ್ಲಸ್ ಬ್ರಾಕೆಟಲ್ಲಿ -23 + 13f + 12s. ಮೊದಲಿಗೆ ಬ್ರಾಕೆಟನ್ನು ತೆಗೆಯುವ. -6f + 19 - 8s ಹಾಗೆ ಇದೆ. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ -23. ನೆಕ್ಸ್ಟ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ +13f. ನೆಕ್ಸ್ಟ್ ಪ್ಲಸ್ ಇಂಟು ಪ್ಲಸ್ +12s. ನೆಕ್ಸ್ಟ್ 6f ಮತ್ತು 13f ಅನ್ನು ಒಂದು ಕಡೆ, -6f + 13f. ನೆಕ್ಸ್ಟ್ -8s + 12s. ನೆಕ್ಸ್ಟ್ ಪ್ಲಸ್ 19 - 23. -6f + 13f ಅಂತ ಹೇಳಿದರೆ 7f. -8s + 12s ಅಂತ ಹೇಳಿದರೆ 12ರಲ್ಲಿ 8ನ್ನು ಕಳೆದರೆ 4 + 4s. 19 - 23 ಅಂತ ಹೇಳಿದರೆ -4. ಅದರಿಂದ ಉತ್ತರ 7f + 4s
-4. ನೆಕ್ಸ್ಟ್ ಸಿ ಕ್ವಶನ್ 8D - 14C + 9 ಮತ್ತು 16C - 11 + 9D. 8D - 14C + 9 + 16C - 11 + 9D. 8D - 14C + 9 ಹಾಗೆ ಬರ್ಕೊಳ್ಳಿ, ಪ್ಲಸ್ 16C. ನೆಕ್ಸ್ಟ್ ಮೈನಸಿಂದ ಇಲ್ಲಿ ಮಲ್ಟಿಪ್ಲೈ ಮಾಡಿ ಬರ್ಕೊಳ್ಳುವ, ಬ್ರೆಕೆಟ್ ತೆಗೆದು ಮೈನಸ್ ಇಂಟು ಪ್ಲಸ್ ಅಂತ ಹೇಳಿದ್ರೆ -11 -ಇಂಟು ಪ್ಲಸ್ -9D. ಇಲ್ಲಿ ಸಜಾತಿಯ ಪದಗಳನ್ನೆಲ್ಲ ಒಟ್ಟಿಗೆ ಬರ್ಕೊಳ್ಳುವ. -14C ಇದೆ, ಮತ್ತು ಸಿ ಇರುವುದು, ಪ್ಲಸ್ 16C ಇದೆ, ಪ್ಲಸ್ 8D - 9D ಪ್ಲಸ್ 9 - 11. -14C ಪ್ಲಸ್ 16C ಅಂತ ಹೇಳಿದರೆ 16ರಲ್ಲಿ 14ಅನ್ನು ಕಳೆದರೆ 2C, ಮೈನಸ್ 8 ಪ್ಲಸ್ 8D - 9D ಅಂತ ಹೇಳಿದರೆ 9ರಲ್ಲಿ 8ಅನ್ನು ಕಳೆದರೆ 1, ದೊಡ್ಡ ಸಂಖ್ಯೆಯ ಚಿಹ್ನೆ ಮೈನಸ್ ಇದೆ, ಅದರಿಂದ -D. ನೆಕ್ಸ್ಟ್ 9 - 11 ಅಂತ ಹೇಳಿದರೆ -2, 2C -D -2. ನೆಕ್ಸ್ಟ್ ಡಿ ಕ್ವಶನ್ 6F - 20 + 8S ಪ್ಲಸ್ 20 ಮತ್ತು 23 - 13F - 12S. 6F - 20 + 8S ಪ್ಲಸ್ 23 - 13F - 12S. ನೆಕ್ಸ್ಟ್ 6F - 20 ಪ್ಲಸ್ 8S ಪ್ಲಸ್ ಇದೆ, ಏನು ಪ್ರಾಬ್ಲಮ್ ಇಲ್ಲ. 23 - 13F - 12S. ನೆಕ್ಸ್ಟ್ ಸಜಾತಿಯ ಪದಗಳನ್ನೆಲ್ಲ ಒಟ್ಟಿಗೆ ಸೇರಿಸುವ. 6F - 13F ಪ್ಲಸ್ 8S - 12S ಮೈನಸ್ 20 ಪ್ಲಸ್ 23. 6F - 13F ಅಂತ ಹೇಳಿದರೆ ಚಿಕ್ಕ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆಯನ್ನು ಕಳೆದು ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನು ಇಡಬೇಕು ಅಲ್ವಾ. -7F ಆಗ್ತದೆ, ಪ್ಲಸ್ 8S - 12S ಅಂತ ಹೇಳಿದರೆ -4S ಆಗ್ತದೆ, -20 ಪ್ಲಸ್ 23 ಅಂತ ಹೇಳಿದರೆ +3 ಆಗ್ತದೆ. ನೆಕ್ಸ್ಟ್ ಈ ಕ್ವಶನ್ 13M - 12N ಮತ್ತು 12N - 13M ಅಲ್ವಾ. 13M - 12N ಪ್ಲಸ್ 12N - 13M. 13M - 12N ಪ್ಲಸ್ 12N - 13M. ಸಜಾತಿಯ ಪದಗಳನ್ನೆಲ್ಲ ಒಟ್ಟಿಗೆ ಬರ್ಕೊಳ್ಳುವ. 13M - 13M. ನೆಕ್ಸ್ಟ್ ಎನ್ನಿಂದ -12N ಪ್ಲಸ್ 12N, ಪ್ಲಸ್ 13M ಮತ್ತು -13M ಕ್ಯಾನ್ಸಲ್ ಆಗ್ತದೆ. -12N ಮತ್ತು ಪ್ಲಸ್ 12N ಕ್ಯಾನ್ಸಲ್ ಆಗ್ತದೆ ಅಲ್ವಾ. ಎಷ್ಟಾಗ್ತದೆ ಉತ್ತರ? 0 ಬರ್ತದೆ. ನೆಕ್ಸ್ಟ್ ಎಫ್ ಕ್ವಶನ್ -26M ಪ್ಲಸ್ 24N ಮತ್ತು 26M - 24N. -26M ಪ್ಲಸ್ 24N ಪ್ಲಸ್ 26M - 24N. ನೆಕ್ಸ್ಟ್ ಬ್ರಾಕೆಟ್ ತೆಗೆದು ಬರ್ಕೊಳ್ಳುವ. -26M ಪ್ಲಸ್ 24N ಪ್ಲಸ್ 26M - 24N. ನೆಕ್ಸ್ಟ್ -26M, ನೆಕ್ಸ್ಟ್ ಎಮ್ಮಿಂದ ಪ್ಲಸ್ 26M ಪ್ಲಸ್ 24N - 24N. ಇಲ್ಲಿ ಸಹ ಹಾಗೆ -26M ಮತ್ತು ಪ್ಲಸ್ 26M ಕ್ಯಾನ್ಸಲ್ ಆಗ್ತದೆ, ಮತ್ತು ಪ್ಲಸ್ 24N ಮತ್ತು -24N ಕ್ಯಾನ್ಸಲ್ ಆಗ್ತದೆ, ಅದರಿಂದ ಉತ್ತರ 0 ಬರ್ತದೆ. ನೆಕ್ಸ್ಟ್ 9ನೇ ಪ್ರಶ್ನೆ, ಮುಂದೆ ನೀಡಿರುವ ಬೀಜೋಕ್ತಿಗಳನ್ನು ಕಳೆಯಿರಿ. ಅದರಲ್ಲಿ ಎ ಕ್ವಶನ್ 9A - 6B ಪ್ಲಸ್ 14ರಿಂದ 6A ಪ್ಲಸ್ 9B - 18. ಅಂದರೆ 9A - 6B ಪ್ಲಸ್ 14ರಿಂದ 6A ಪ್ಲಸ್ 9B - 18 ಕಳಿಬೇಕು. ಇದನ್ನು ಹೇಗೆ ಬರ್ಕೊಳ್ಳುವ? 9A - 6B ಪ್ಲಸ್ 14 ಮೈನಸ್ ಬ್ರಾಕೆಟ್ ಹಾಕಿ 6A ಪ್ಲಸ್ 9B - 18 ಅಲ್ವಾ. ನೆಕ್ಸ್ಟ್ 9A - 6B ಪ್ಲಸ್ 14 ಅದನ್ನ ಹಾಗೆ ಬರ್ಕೊಳ್ಳಿ. ನೆಕ್ಸ್ಟ್ ಮೈನಸ್ ಇದೆ, ಮೈನಸ್ ಇಂಟು ಪ್ಲಸ್ ಮೈನಸ್ -6A ಮೈನಸ್ ಇಂಟು ಪ್ಲಸ್ ಮೈನಸ್ -9B ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ 18. ನೆಕ್ಸ್ಟ್ ಸಜಾತಿಯ ಪದಗಳನ್ನೆಲ್ಲ ಒಟ್ಟಿಗೆ ಬರ್ಕೊಳ್ಳುವ. 9A - 6A ಮೈನಸ್ 6B - 9B ಪ್ಲಸ್ 14 ಪ್ಲಸ್ 18. 9A - 6A ಅಂತ ಹೇಳಿದ್ರೆ 3A ಮೈನಸ್ 6B - 9B ಅಂತ ಹೇಳಿದ್ರೆ -15B. ನೆಕ್ಸ್ಟ್ 14 ಪ್ಲಸ್ 18 ಅಂತ ಹೇಳಿದ್ರೆ 32. ನೆಕ್ಸ್ಟ್ ಬಿ ಕ್ವಶನ್ -15x ಪ್ಲಸ್ 13 -9y ಇಂದ 7y - 10 ಪ್ಲಸ್ 3x.
-15x ಪ್ಲಸ್ 13 ಮೈನಸ್ 9y ಮೈನಸ್ ಬ್ರಾಕೆಟ್ ಹಾಕಿ ಬರ್ಕೊಳ್ಳಿ 7y ಮೈನಸ್ 10 ಪ್ಲಸ್ 3x -15x ಪ್ಲಸ್ 13 ಮೈನಸ್ 9y ಮೈನಸ್ ಇಂಟು ಪ್ಲಸ್ ಮೈನಸ್ ಮೈನಸ್ 7y ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ 10 ಮೈನಸ್ ಇಂಟು ಪ್ಲಸ್ ಮೈನಸ್ ಮೈನಸ್ 3x. ನೆಕ್ಸ್ಟ್ ಸಜಾತಿಯ ಪದಗಳು -15x 3x ಮೈನಸ್ 9y ಮೈನಸ್ 7y ಪ್ಲಸ್ 13 ಪ್ಲಸ್ 10 -15x ಮೈನಸ್ 3x ಅಂತ ಹೇಳಿದ್ರೆ ಎರಡೂ ಸಹ ಮೈನಸ್ ಚಿಹ್ನೆ ಇದೆ, ಎರಡನ್ನು ಕೂಡಿಸಿ ಮೈನಸ್ ಚಿಹ್ನೆಯನ್ನು ಇಡಬೇಕು. -18x ನೆಕ್ಸ್ಟ್ 9 ಮೈನಸ್ 9y ಮೈನಸ್ 7y ಇಲ್ಲೂ ಸಹ ಹಾಗೆ ಎರಡು ಸಹ ಮೈನಸ್ ಇದೆ, -16y ಬರ್ತದೆ. ನೆಕ್ಸ್ಟ್ 13 ಪ್ಲಸ್ 10 ಅಂತ ಹೇಳಿದ್ರೆ 23 -18x ಮೈನಸ್ 16y ಪ್ಲಸ್ 23. ನೆಕ್ಸ್ಟ್ ಸಿ ಕ್ವಶನ್ 17g ಪ್ಲಸ್ 9 ಮೈನಸ್ 7h ಮೈನಸ್ 11 ಮೈನಸ್ 10g ಪ್ಲಸ್ 3h 17g ಪ್ಲಸ್ 9 ಮೈನಸ್ 7h ಇಲ್ಲಿ ಬ್ರಾಕೆಟಿಂದ ಹೊರಗೆ ಮೈನಸ್ ಇದೆ, ಮೈನಸ್ ಇಂಟು ಪ್ಲಸ್ ಮೈನಸ್ ಮೈನಸ್ 11 ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ 10g ಮೈನಸ್ ಇಂಟು ಪ್ಲಸ್ ಮೈನಸ್ ಮೈನಸ್ 3h 17g ಪ್ಲಸ್ 10g ಸಜಾತಿಯ ಪದಗಳು ಒಂದು ಕಡೆ ಬರ್ಕೊಳ್ಳಿ. -7h ಮೈನಸ್ 3h ಪ್ಲಸ್ 9 ಮೈನಸ್ 11 17g ಪ್ಲಸ್ 10g ಅಂತ ಹೇಳಿದ್ರೆ 27g -7h ಮೈನಸ್ 3h ಅಂತ ಹೇಳಿದ್ರೆ -10h ಪ್ಲಸ್ 9 ಮೈನಸ್ 11 ಅಂತ ಹೇಳಿದ್ರೆ -2. ನೆಕ್ಸ್ಟ್ ಡಿ ಕ್ವಶನ್ 9a ಮೈನಸ್ 6b ಪ್ಲಸ್ 14ರಿಂದ 6a ಮೈನಸ್ 9b ಪ್ಲಸ್ 18 ಕಳಿಬೇಕು. 9a ಮೈನಸ್ 6b ಪ್ಲಸ್ 14 ಮೈನಸ್ ಆಫ್ 6a ಮೈನಸ್ ಬ್ರಾಕೆಟ್ ಒಳಗಡೆ 9b ಪ್ಲಸ್ 18 ಇದೆ. ಈ ಬ್ರಾಕೆಟ್ ಒಳಗಡೆ ಇರೋ 9b ಪ್ಲಸ್ 18 ಮೊದಲು ಬ್ರಾಕೆಟ್ ತೆಗೆದು ಬರ್ಕೊಳ್ಬೇಕು. 9a ಮೈನಸ್ 6b ಪ್ಲಸ್ 14 ಮೈನಸ್ ಬ್ರಾಕೆಟ್ ಒಳಗಡೆ 6a ಮೈನಸ್ ಇಂಟು ಪ್ಲಸ್ ಮೈನಸ್ ಮೈನಸ್ 9b ಮೈನಸ್ ಇಂಟು ಪ್ಲಸ್ ಮೈನಸ್ ಮೈನಸ್ 18. ನೆಕ್ಸ್ಟ್ 9a ಮೈನಸ್ 6b ಪ್ಲಸ್ 14 ಇಲ್ಲಿ ಮತ್ತೊಂದು ಬ್ರಾಕೆಟ್ ಇದೆ, ಆದ್ದರಿಂದ ಮೈನಸ್ ಇಂಟು ಪ್ಲಸ್ ಮೈನಸ್ ಮೈನಸ್ 6a ಮೈನಸ್ ಇಂಟು ಪ್ಲಸ್ ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ 9b ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ 18 9a ಮೈನಸ್ 6a ನೆಕ್ಸ್ಟ್ ಇಲ್ಲಿ ಮೈನಸ್ 6b ಪ್ಲಸ್ 9b ಪ್ಲಸ್ 14 ಪ್ಲಸ್ 18 9a ಮೈನಸ್ 6a ಅಂತ ಹೇಳಿದ್ರೆ 3a ಮೈನಸ್ 6b ಪ್ಲಸ್ 9b ಅಂತ ಹೇಳಿದ್ರೆ ಪ್ಲಸ್ 3b ಪ್ಲಸ್ 14 ಪ್ಲಸ್ 18 ಅಂತ ಹೇಳಿದ್ರೆ 32. ಆದ್ದರಿಂದ ಉತ್ತರ 3a ಪ್ಲಸ್ 3b ಪ್ಲಸ್ 32. ನೆಕ್ಸ್ಟ್ ಈ ಕ್ವಶನ್ 10x ಪ್ಲಸ್ 2 ಪ್ಲಸ್ 10y ಇಂದ ಮೈನಸ್ 3y ಪ್ಲಸ್ 8 ಮೈನಸ್ 3x ಅನ್ನು ಇಲ್ಲಿ ಯಾವುದರಿಂದ ಯಾವುದನ್ನು ಕಳಿಬೇಕು ಅಂತ ಹೇಳ್ತಿದ್ದಾರೆ ಅಂತ ಕರೆಕ್ಟಾಗಿ ನೋಡ್ಕೋಬೇಕು. ಇದನ್ನು ಇಂದ ಅನ್ನುವಲ್ಲ ಎಲ್ಲಿದೆ ಅಂತ ಕರೆಕ್ಟಾಗಿ ನೋಡ್ಕೊಳ್ಳಿ. x ಪ್ಲಸ್ 2 ಪ್ಲಸ್ 10y ಮೈನಸ್ 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 ಆಫ್ ಮೈನಸ್ 3y ಪ್ಲಸ್ 8 ಮೈನಸ್ 3x 10x ಪ್ಲಸ್ 2 ಪ್ಲಸ್ 10y ಪ್ಲಸ್ ಅಂತ ಹೇಳಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ 3y ಮೈನಸ್ ಇಂಟು ಪ್ಲಸ್ ಮೈನಸ್ ಮೈನಸ್ 8 ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ 3x. ನೆಕ್ಸ್ಟ್ 10x ಪ್ಲಸ್ 3x ಪ್ಲಸ್ 10y ಪ್ಲಸ್ 3y ಪ್ಲಸ್ 2 ಮೈನಸ್ 8 10x ಪ್ಲಸ್ 3x ಅಂತ ಹೇಳಿದ್ರೆ 13x ಪ್ಲಸ್ 10y ಪ್ಲಸ್ 3y ಅಂತ ಹೇಳಿದ್ರೆ 13y ಪ್ಲಸ್ 2 ಮೈನಸ್ 8 ಅಂತ ಹೇಳಿದ್ರೆ -6. ಉತ್ತರ 13x ಪ್ಲಸ್ 13y -6. ನೆಕ್ಸ್ಟ್ ಎಫ್ ಕ್ವಶನ್ 8g ಪ್ಲಸ್ 4h ಮೈನಸ್ 10ರಿಂದ 7h ಮೈನಸ್ 8g ಪ್ಲಸ್ 20 8g ಪ್ಲಸ್ 4h ಮೈನಸ್ 10 ಮೈನಸ್ ಆಫ್ 7h ಮೈನಸ್ 8g ಪ್ಲಸ್ 20 8h ಪ್ಲಸ್ 4h ಮೈನಸ್ 10 ಮೈನಸ್ ಬ್ರಾಕೆಟ್ ಒಳಗಡೆ ಇರೋದನ್ನು ಮೈನಸ್ ಚಿಹ್ನೆ ಇದೆ ಹೊರಗಡೆ, ಆದ್ದರಿಂದ ಮೈನಸ್ 7h ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ 8g ಮೈನಸ್ ಇಂಟು ಪ್ಲಸ್ ಮೈನಸ್ ಮೈನಸ್ 20. ಸಜಾತಿಯ ಪದಗಳನ್ನು ಒಂದು ಕಡೆ ಬರ್ಕೊಳ್ಳುವ. 8g ಪ್ಲಸ್ 8g ಪ್ಲಸ್ 4h ಮೈನಸ್ 7h ಮೈನಸ್ 10 ಮೈನಸ್ 20 8g ಪ್ಲಸ್ 8g ಅಂತ ಹೇಳಿದ್ರೆ 16g ಮೈನಸ್ ಪ್ಲಸ್ 4h ಮೈನಸ್ 7h ಅಂತ ಹೇಳಿದ್ರೆ ಮೈನಸ್ 3h ಮೈನಸ್ 10 ಮೈನಸ್ 20 ಅಂತ ಹೇಳಿದ್ರೆ -30. ನೆಕ್ಸ್ಟ್
10ನೇ ಪ್ರಶ್ನೆ, ಮುಂದೆ ನೀಡಿರುವ ಬೀಜೋಕ್ತಿಗಳಿಗೆ ಅನುಗುಣವಾಗಿ ಸನ್ನಿವೇಶಗಳನ್ನು ಬರೆಯಿರಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಒಂದು ಬೀಜೋಕ್ತಿ ಕೊಟ್ಟಿದ್ದಾರೆ, ಅದಕ್ಕೆ ನಾವು ಒಂದು ಸನ್ನಿವೇಶವನ್ನು ಬರೀಬೇಕು. ಈ ಕ್ವಶನ್ 8x + 3y. ಇದಕ್ಕೆ ಒಂದು ಸನ್ನಿವೇಶ, ಸೋನು ಅಂಗಡಿಗೆ ಹೋಗಿ X ರೂ ಬೆಲೆಯ 8 ಪೆನ್ನುಗಳನ್ನು ಮತ್ತು Y ರೂ ಬೆಲೆಯ 3 ನೋಟ್ ಪುಸ್ತಕಗಳನ್ನು ಕೊಂಡಳು. ಅವಳು ಅಂಗಡಿಯವನಿಗೆ ನೀಡಬೇಕಾದ ಒಟ್ಟು ಹಣ ಎಷ್ಟು? X ರೂ ಬೆಲೆಯ 8 ಪೆನ್ನುಗಳು ಮತ್ತು Y ರೂ ಬೆಲೆಯ 3 ನೋಟ್ ಪುಸ್ತಕಗಳು. ಫಾರ್ ಎಕ್ಸಾಂಪಲ್ ಈಗ ಎಕ್ಸ್ ಇದ್ದಲ್ಲಿ 4 ಅಂತ ಹೇಳಿದರೆ 8 × 4 + 3 × Y ರೂ ಬೆಲೆ ಅಂತ ಹೇಳಿದರೆ ನೀವು ಎಷ್ಟು ಬೇಕಾದರೂ ಹಾಕ್ಕೊಳ್ಬಹುದು. 3 × 2 ಹಾಕ್ಕೊಳ್ರಿ. 8 4 32 + 3 2 6 ಎಷ್ಟಾಗ್ತದೆ? 38 ಆಗ್ತದೆ. ನೆಕ್ಸ್ಟ್ ಎರಡನೇ ಬೀಜೋಕ್ತಿ 15x - 2x. ಇದಕ್ಕೆ ಒಂದು ಸನ್ನಿವೇಶ, ರಾಧಾ ಅಂಗಡಿಗೆ ಹೋಗಿ 1 ಪೆನ್ನಿನ ಬೆಲೆ X ರೂ ಎಂದು ತಿಳಿದು 15 ಪೆನ್ನುಗಳನ್ನು ಖರೀದಿಸುತ್ತಾಳೆ. ನಂತರ ಅವಳು 2 ಪೆನ್ನುಗಳನ್ನು ತನ್ನ ಸ್ನೇಹಿತೆ ರಶ್ಮಿಗೆ ನೀಡುತ್ತಾಳೆ. ಹಾಗಾದರೆ ರಾಧಾಳ ಬಳಿ ಉಳಿದಿರುವ ಪೆನ್ನುಗಳ ಬೆಲೆ ಎಷ್ಟು? ಇದಕ್ಕೆ ಸನ್ನಿವೇಶ, ರಾಧಾ ಅಂಗಡಿಗೆ ಹೋಗಿ 1 ಪೆನ್ನಿನ ಬೆಲೆ X ರೂ ಎಂದು ತಿಳಿದು 15 ಪೆನ್ನುಗಳನ್ನು ಖರೀದಿಸುತ್ತಾಳೆ. ಈಗ ಫಾರ್ ಎಕ್ಸಾಂಪಲ್ ಎಕ್ಸ್ ಪ್ಲೇಸಲ್ಲಿ ನಾವು 5 ಅಂತ ತಗೊಳ್ಳುವ, ಆಯಿತಾ. -2 × 5, 15 × 5 - 2 × 5, 15 5 75 - 2 5 10, 75ರಲ್ಲಿ 10 ಕಳೆದ್ರೆ 60. ಇಲ್ಲಿಯವರೆಗಿನ ಪಾಠ ನಿಮಗೆ ಅರ್ಥವಾಯಿತು ಅಂದ್ಕೊಳ್ತೀನಿ. ಮುಂದಿನ ಭಾಗವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡುವ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.